ನಮ್ಮ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ ಸರ್, ಅದೊಂದೇ ಸಾಕು ಸರ್. ಮತ್ತೆ ಇವಾಗ ಸಿಲಿಂಡರ್ ಎಲ್ಲ ಕಮ್ಮಿ ಆಯ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಅವರೇ ಬೇಕು. ಅದು ಸುಮ್ಮನೆ ಕಟ್ಕೊಡಕ್ಕೆ ಅದೊಂದು 5 ನಿಮಿಷದ ಕೆಲಸ ಅಲ್ಲ ಸರ್. ಅಷ್ಟು ವರ್ಷದಿಂದ ಕಟ್ಕೊಂಡ್ ಬರ್ತಿದ್ದಾರೆ. ಇವಾಗ ಗಳಿಗೆ ಕೂಡು ಬಂದಿದೆ, ಅದಕ್ಕೆ ಇವಾಗ ಗಳಿಗೆ ಕೂಡು ಬಂದಿರೋದಕ್ಕೆ ಅವರು ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಅದರಿಂದ ಬಹುಮತ ಎಲ್ಲ ಬಿಜೆಪಿಗೆ ಬರುತ್ತೆ. ಮೈಸೂರು ಭಾಗ ಇರ್ಬೋದು, ತುಮಕೂರು ಭಾಗ ಇರ್ಬೋದು, ಹಾಸನ ಆ ಕಡೆ ಎಲ್ಲ ಕುಮಾರಸ್ವಾಮಿಗೆ ಓಟ್ ಜಾಸ್ತಿ ಇರೋದು. ಅದರಿಂದ ಅವರು ಮೈತ್ರಿ ಮಾಡ್ಕೊಂಡಿರೋ ಕುಮಾರಣ್ಣ. ರಾಜ್ಯ ಸರ್ಕಾರದ ಏನ್ ಹೇಳ್ತೀರಾ ಸರ್, ಅಷ್ಟೊಂದು ಏನ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ, ಏನ್ ಕೆಲಸ ಮಾಡ್ತಾ ಇಲ್ಲ. ಕೇಂದ್ರದಿಂದ ಕೊಡ್ತಾರ 5 ಕೆಜಿ ಅಕ್ಕಿ ಕೊಡ್ತಾವ್ರೆ, ಇನ್ನೇನ್ ಕೊಡ್ತಿದಾರೆ ಅವರು. ಯೋಜನೆ ಬಂದ್ಬಿಟ್ಟು ನೋಡಿ ಹೆಂಗ್ ಕೂತಿದೀವಿ, ಆಟೋದಲ್ಲಿ ಕೂತಿದೀವಿ, ಬಿಸ್ನೆಸ್ ಇಲ್ಲ. ಮತ್ತೆ ಈ ವೈಟ್ ಟ್ಯಾಕ್ಸ್ಗಳು, ಅದರಿಂದ ನಮ್ಗೆ ಫುಲ್ ಬೆಲ್ಲ ನಮ್ಗೆ ತುಂಬಾ ಲಾಸ್. ನಾವು ಬಂಡವಾಳ ಹಾಕಿದ್ವಲ್ಲ ಸರ್, ನಾವ್ ಏನೇನ್ ಕಟ್ಬೇಕು, ಲೋನ್ಗಳು ಎಲ್ಲ ಕಟ್ಕೊಂಡು ಫ್ಯಾಮಿಲಿ ಹೆಂಗ್ ಸಾಕ್ಬೇಕು ನಾವು. ನಮಸ್ತೆ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನಮ್ಮ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು ಯಾಕೆ? ಸಾಕು ಸರ್, ಇವಾಗ ರಾಮ ಮಂದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ ಸರ್, ಅದೊಂದೇ ಸಾಕು ಸರ್. ಮತ್ತೆ ಇವಾಗ ಸಿಲಿಂಡರ್ ಎಲ್ಲ ಕಮ್ಮಿ ಆಯ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಎಲ್ಲ ಕಮ್ಮಿ ಆಗುತ್ತೆ. ಮುಂದೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಅವರೇ ಬೇಕು ನಮ್ಗೆ. ಈಗ ರಾಮ ಮಂದಿರದ ವಿಚಾರ ಹೇಳಿದ್ರಿ, ರಾಮ ಮಂದಿರ ಜನವರಿ 22ಕ್ಕೆ ಉದ್ಘಾಟನೆ ಆಗ್ತಾ ಇದೆ. ಇದು ಕೂಡ ಒಂದು ರಾಜಕೀಯ ಕುತಂತ್ರ, ಯಾಕೆಂದ್ರೆ ಮತಗಳನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಚುನಾವಣೆ ವರ್ಷ, ಅದರಲ್ಲೂ ಕೆಲವೇ ತಿಂಗಳುಗಳು ಬಾಕಿ ಇರೋ ಸಮಯದಲ್ಲಿ ಚುನಾವಣೆ ಹತ್ತಿರ ಇಟ್ಕೊಂಡು ಇವ್ರು ಮಾಡ್ತಾ ಇರೋದು ಮತಗಳನ್ನು ಸೆಳೆಯುವ ತಂತ್ರ ಅಂತ. ಅದು ಸುಮ್ಮನೆ ಕಟ್ಬಿಡೋಕ್ಕೆ ಅದೊಂದು 5 ನಿಮಿಷದ ಕೆಲಸ ಅಲ್ಲ ಸರ್. ಅಷ್ಟು ವರ್ಷದಿಂದ ಕಟ್ಕೊಂಬರ್ತಿದ್ದಾರೆ. ಇವಾಗ ಗಳಿಗೆ ಕೂಡು ಬಂದಿದೆ, ಅದಕ್ಕೆ ಇವಾಗ ಗಳಿಗೆ ಕೂಡು ಬಂದಿರೋದಕ್ಕೆ ಅವರು ಇವಾಗ ಓಪನ್ ಮಾಡ್ತಾ ಇರೋದು. ಸುಮ್ಮನೆ ಕಟ್ಬಿಡೋಕೆ ಅದೇನು ಒಂದು ಮನೆಯಲ್ಲಿ ಕಟ್ಟೋಕ್ಕಾಗಲ್ಲ ಸರ್. ಅದು ಖಂಡಿತ ನಿರ್ಮಾಣದ ಬಗ್ಗೆ ಯಾವುದೇ ಆದಂತಹ ಒಂದು ಟೀಕೆಗಳು ಅಥವಾ ಯಾವುದೋ ಒಂದು ಅಭಿಪ್ರಾಯ, ಕೆಟ್ಟ ಅಭಿಪ್ರಾಯ ಇಲ್ಲ. ಬಟ್ ಉದ್ಘಾಟನೆ ಮಾಡ್ತಾ ಇರುವ ಸಮಯ ಇದೆಯಲ್ಲ ಅಥವಾ ಸಂದರ್ಭ ಇದೆಯಲ್ಲ, ಅದು ಚುನಾವಣೆಗೆ ಹತ್ತಿರ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಚುನಾವಣೆ ಇನ್ನೂ 2 ತಿಂಗಳು ಇದೆಯಲ್ಲ ಸರ್, ಈಗ ಓಪನ್ ಆಯ್ತಾರೆ, ಇನ್ನೂ 2 ತಿಂಗಳು ಬ್ಯಾಲೆನ್ಸ್ ಇರುತ್ತಲ್ಲ ಸರ್. ಅದೇ ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ತಾ ಇದಾರಲ್ಲ ಅಂತ. ಆ ಥರ ಏನಿಲ್ಲ ಸರ್, ಅವಾಗಿಂದ ಕಟ್ಕೊಂಡ್ ಬಂದಿರೋದು ಇವತ್ತು ಆಯ್ತಾ ಇರೋದು. ಇವಾಗ ಒಂದು ಮನೆ ಕಟ್ಟಬೇಕು ಅಂದ್ರೆ 1 ವರ್ಷ ಬೇಕು, ಇದು ಒಂದು 5 ವರ್ಷದಿಂದ ಕಟ್ತಾ ಇದಾರಲ್ವ, ಅದಕ್ಕೆ ಇವಾಗ ಬಂದಿದೆ, ಶುಭಗಳಿಗೆ ಇವಾಗ ಬಂದಿದೆ. ಹಾಗಿದ್ರೆ ಈಗ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ಹೇಳಿದ್ರಿ. 2 ಅವಧಿಗೆ ಅವರು ಪ್ರಧಾನಿ ಆಗಿದ್ರು, 3ನೇ ಅವಧಿಗೂ ಮತ್ತೆ ಯಾಕೆ ಮುಂದುವರಿಬೇಕು ಅಂತೀರಾ? ಇಂಪ್ರೂವ್ಮೆಂಟ್ ಹಂಗಿದೆ ಸರ್, ರಾಜ್ಯದಲ್ಲಿ ಇಂಪ್ರೂವ್ಮೆಂಟ್ ಹಂಗಿದೆ. ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ಎಲ್ಲ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ, ಅದಕ್ಕೋಸ್ಕರ. ಹಾಗಿದ್ರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಸೋಲಿಸಲೇಬೇಕು ಅಂತ INDA ಎನ್ನುವ ಕೂಟವನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಮೈತ್ರಿ, ಈ ಒಂದು NDA ಸರ್ಕಾರದ ವಿರುದ್ಧ ಅಂತಂದರೆ ಏನಾದರೂ ಪ್ರಬಲವಾಗಿ ಸ್ಪರ್ಧಿಸಿ ಗೆಲ್ಲುವಂಥ ಸಾಧ್ಯತೆಗಳು ಇದೆಯಾ? ಟಕ್ಕರ್ ಕೊಡುವಂಥ ಸಾಧ್ಯತೆ ಇದೆಯಾ? ಇವಾಗ ಬಿಜೆಪಿಗೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಅದರಿಂದ ಬಹುಮತ ಎಲ್ಲ ಬಿಜೆಪಿಗೆ ಬರೋದು. ಓಕೆ, ನೀವು ರಾಜ್ಯದಲ್ಲಿ ಈಗ ಕುಮಾರಸ್ವಾಮಿ ಅವರು ಅಂತಂದ್ರೆ JDS ಮತ್ತು BJP ಮೈತ್ರಿ ಬಗ್ಗೆ ಬಂದ್ರಿ. ಹಾಗಿದ್ರೆ ಈ ಮೈತ್ರಿ ಸಕ್ಸಸ್ ಆಗುತ್ತೆ ಅಂತೀರಾ? ಆಗುತ್ತೆ, ಖಂಡಿತ ಆಗುತ್ತೆ. ಜನಕ್ಕೆ ಕುಮಾರಸ್ವಾಮಿಗೆ ಓಟ್ ಇದೆ ಸರ್, ಫುಲ್ ಓಟ್ ಇದೆ. ಮೆಜಾರಿಟಿ ಬರಲಿಲ್ಲ ಅಷ್ಟೇ, ಕ್ಯಾಂಡಿಡೇಟ್ಸ್ ಅಷ್ಟು ಗೆಲ್ಲಿಲ್ಲ ಅಷ್ಟೇ. ಓಟು ಸಿಕ್ಕಾಬಿಟ್ಟೆ ಓಟ್ ಇದೆ ಅವ್ರಿಗೆ. ಊರ ಕಡೆ ಇವಾಗ ಮೈಸೂರು ಭಾಗ ಇರ್ಬೋದು, ತುಮಕೂರು ಭಾಗ ಇರ್ಬೋದು, ಹಾಸನ ಆ ಕಡೆ ಎಲ್ಲ ನಮ್ಮ ಕುಮಾರಸ್ವಾಮಿಗೆ ಓಟ್ ಜಾಸ್ತಿ ಇರೋದು. ಅದರಿಂದ ಅವರು ಮೈತ್ರಿ ಮಾಡ್ಕೊಂಡಿರೋ ಕುಮಾರಣ್ಣನ. ಇವಾಗ ಹುಲಿಗೆ ಅವ್ರಿಗೆ ಒಂಥರ ಬಲ ಸಿಕ್ಕಿದೆ, ಇವಾಗ ಚೆನ್ನಾಗಿದೆ. ಹಾಗಿದ್ರೆ ಯಾವ ಊರು ನಿಮ್ಮದು? ಯಾವ ಊರು ಪ್ರಾಪರ್? ನಮ್ದು ರಾಮನಗರ ಸರ್. ಪ್ರಾಪರ್ ರಾಮನಗರ, ಹೌದು. ಓಕೆ, ಹಾಗಿದ್ರೆ ಬೆಂಗಳೂರು ಗ್ರಾಮಾಂತರ ಒಂದು ಲೋಕಸಭಾ ಕ್ಷೇತ್ರವನ್ನು ಗಮನಿಸುವುದಾದ್ರೆ ಈಗ DK ಸುರೇಶ್ ಅವರು ಇದ್ದಾರೆ MP ಆಗಿ. ಸೊ ಈಗ ಅಲ್ಲಿ ಕುಮಾರಸ್ವಾಮಿ ಅವರು ಅಥವಾ CP ಯೋಗೇಶ್ವರ್ ಅನ್ನೋ ಅಂತ ಇದಿದೆ ಮೈತ್ರಿಯಿಂದ. ಸೊ ನಿಮ್ಮ ಪ್ರಕಾರ ಯಾರು ನಿಲ್ಬೇಕು, ಯಾಕೆ ನಿಲ್ಬೇಕು, ಮತ್ತೆ ಯಾರು ನಿಂತ್ರೆ ಬೆಟರ್ ಅಂತೀರ? ಇವಾಗ 2 ಇದರಿಂದನೂ DK ಸುರೇಶ ಬಂದಿರೋದು, ಕೆಲ್ಸಗಳು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅಂದ್ರೆ ಹಳ್ಳಿ ಕಡೆ ಆ ಥರ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಹೇಳೋಕ್ಕಾಗಲ್ಲ. ಇನ್ನೂ ಬೇಕಾದ್ರೆ ಇದರಲ್ಲೇ ಆದರೆ ವಿಧಾನಸಭೆಯಲ್ಲಿ ಈ ಥರ ಆಯಿತು ಅಂತ ಹೇಳ್ಬೋದು. ಲೋಕಸಭೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗಿದ್ರೆ DK ಸುರೇಶ್ ಅವರ ಕಾರ್ಯವೈಖರಿಯನ್ನು ತಾವು ಮೆಚ್ಕೊಂಡಿದ್ದೀರಾ? ಹೌದು, ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ. ಇವಾಗ ನಮ್ಮ ಊರ ಕಡೆ ಎಲ್ಲ ಟಾರ್ ಕಾಂಕ್ರೀಟ್ ಎಲ್ಲ ಹಾಕ್ಸಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಹಾಗಿದ್ರೆ ಮತ್ತೆ ಅವರೇ ಗೆಲ್ಲುವ ನಿರೀಕ್ಷೆ ಇದೆ ಅಂತೀರಾ? ಅಂದರೆ ಅದ್ರ ಮೇಲೆ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡು. ಇವಾಗ ಕುಮಾರಣ್ಣ ನಿಂತ್ಕೊಂಡ್ರೆ ಕುಮಾರಣ್ಣನೇ ಗೆಲ್ಲೋದಲ್ಲಿ, ಆ ಥರ. ಅವಾಗ DK ನಿಂತ್ಕೊಂಡ್ರೆ ಕುಮಾರಣ್ಣನೇ ಗೆಲ್ಲೋದಲ್ಲಿ 100%. ಅಂದ್ರೆ ಅವ್ರು ಅಲ್ಲಿ ನಿಲ್ತಾರೆ ಏನೋ ಗೊತ್ತಿಲ್ಲ, ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ ಪಿಕ್ಚರ್. ಈಗ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. CP ಯೋಗೇಶ್ವರ್ ಅವ್ರಿಗೂ ಒಂದು ಚಾನ್ಸ್ ಇದೆ ಅಲ್ಲಿ BJPಯಿಂದ. ಹೇಳಕ್ಕಾಗಲ್ಲ, ನೋಡ್ಬೇಕು. ಹೌದು. ಓಕೆ, ಸೊ ಈಗ ನಿಮ್ಮ ಕ್ಷೇತ್ರದಲ್ಲಿ DK ಸುರೇಶ್ ಅವ್ರು ಏನಿದ್ದಾರೆ, ಅವರು ನೀವು ಪಕ್ಷ ಮರೆತು ಅಂತಂದ್ರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ. ಈ ನಿಟ್ಟಿನಲ್ಲಿ ನೀವು ಒಂದು ಚುನಾವಣೆಗೆ ವೋಟಿಂಗನ್ನು ಯಾವ ಆಧಾರದ ಮೇಲೆ ಮಾಡ್ತೀರಾ? ವ್ಯಕ್ತಿ ಆಧಾರದ ಮೇಲೆ ಮಾಡ್ತೀರಾ, ಪಕ್ಷದ ಆಧಾರದ ಮೇಲೆ? ಇವಾಗ JDS ಮೈತ್ರಿ ಮತ್ತು BJP ಮೈತ್ರಿ ಅಂದಮೇಲೆ
JDS ಜಾಸ್ತಿ ಕೆಲಸ ಮಾಡಿರೋದು. ಇವಾಗ ಮಿನಿ ವಿಧಾನಸೌಧ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಪೊಲೀಸ್ ಭವನ ಆಗಿರ್ಬೋದು, ಎಲ್ಲ ಅವರೇ ಇಂಪ್ರೂವ್ಮೆಂಟ್ ಮಾಡಿರೋದು ಕುಮಾರಸ್ವಾಮಿ ಅವರೇ. ಅದರಿಂದ ಗ್ರಾಮಾಂತರ ಹೆಚ್ಚು ಕಮ್ಮಿ JDS ಕಡೆನೇ ಜಾಸ್ತಿ ಒಲವು. ಇವಾಗ BJPನೂ ಇರುತ್ತಲ್ವಾ, ಅದರಿಂದ CP ಯೋಗೇಶ್ವರ ಗೆಲ್ಬೋದು ಹೇಳೋಕ್ಕಾಗಲ್ಲ. ಕುಮಾರಣ್ಣ ಫುಲ್ ಸಪೋರ್ಟ್ ಮಾಡ್ಬೇಕು ಇವಾಗ ಅಷ್ಟೇ. ಹಾಗಿದ್ರೆ ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದ ಏನು ಹೇಳ್ತೀರಾ ಸರ್, ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ರಾಜ್ಯ ಸರ್ಕಾರದ್ದು. ಎಲ್ಲಿ ಟಾರು ಗೀರು ಯಾರು ರೋಡು ಏನು ಕೆಲಸ ಮಾಡ್ತಾ ಇಲ್ಲ. ಬಸ್ ಫ್ರೀ ಬಿಟ್ಟಿರೋದು ಅಷ್ಟೇ ನೋಡಿ, ನಮಗೂ ಎಫೆಕ್ಟ್ ಆಟೋದವ್ರಿಗೆ. ಇವಾಗ ಸ್ಕೂಟ್ರ್ ಬಿಟ್ಟಿದ್ದಾರೆ, ಅದರಿಂದನೂ ಎಫೆಕ್ಟು. ನಮಗೆ ತಲೆ ಮೇಲೆ ಇದನ್ನ ಎಳೆದಿದ್ದಾರೆ ಅಷ್ಟೇ. ಸರ್, ನಿಮ್ಮ ಆಟೋದವ್ರದ್ದು ಪ್ರತಿಯೊಬ್ಬರದ್ದು ಹೆಚ್ಚಿನದಾಗಿ ಕಂಪ್ಲೇಂಟ್ ಏನಪ್ಪ ಅಂದರೆ ಈ ಒಂದು ಶಕ್ತಿ ಯೋಜನೆ ಏನಿದೆ, ಬಸ್ ಫ್ರೀ ಇದೆ, ಅದ್ರ ವಿಚಾರವಾಗಿ ಹೆಚ್ಚಿನದಾಗಿ ನೀವು ನಿರಾಸರಾಗಿದ್ದ. ಸೊ ಉಳಿದಂಥ ಯೋಜನೆಗಳು ಪರವಾಗಿಲ್ವಾ? ಹಾಗಿದ್ರೆ ಈ ಒಂದು ಶಕ್ತಿ ಯೋಜನೆ ಹೊರತುಪಡಿಸಿ ಇನ್ಯಾಪ್ ಸರ್, ಕೇಂದ್ರದಿಂದ ಕೊಡ್ತಾರೋ 5 kg ಅಕ್ಕಿ ಕೊಡ್ತಾವ್ರೆ, ಇನ್ನೇನು ಕೊಡ್ತಿದ್ದಾರೆ ಅವನು. ಇವಾಗ ಏನೋ ಭವಿಷ್ಯ ನಿಧಿ ಅಂತ ಇವಾಗ ಕೊಡ್ತಿದ್ದಾರೆ. ಆಮೇಲೆ ಇವಾಗ ನಮ್ಮ ಶಕ್ತಿ ಯೋಜನೆ ಬಂದ್ಬಿಟ್ಟು ನೋಡಿ ಹೆಂಗೆ ಕೂತಿದ್ದೀವಿ, ಇಲ್ಲಿ ಆಟೋದಲ್ಲಿ ಕೂತಿದ್ದೀವಿ, ಬಿಸ್ನೆಸ್ಸೇ ಇಲ್ಲ. ಮತ್ತು ಈ ವೈಟ್ ಸ್ಕೂಟ್ರ್ಗಳು ಬಿಟ್ಬಿಟ್ಟಿದ್ದಾರೆ, ವೈಟ್ ಟ್ಯಾಕ್ಸಿಗಳು. ಅದರಿಂದ ನಮಗೆ ಫುಲ್ಲು ಡಲ್ ಆಗ್ಬಿಟ್ಟಿದೆ. ಒಟ್ಟಾರೆಯಾಗಿ ಈ ಯೋಜನೆಗಳ ಏನೋ ಒಂದು 5 ಗ್ಯಾರಂಟಿ ಏನಿದೆ ಅದರ ಅನುಕೂಲ ಇಲ್ವಾ ಹಾಗಿದ್ರೆ ಜನಕ್ಕೆ? ಇದು ಜಾಸ್ತಿ ದಿವಸ ಇರಲ್ಲ ಸರ್. ಲೋಕಸಭೆ ಅಷ್ಟೇ ಲಾಸ್ಟ್ ಇದು, ನಾವೇ ಹೇಳ್ತಾ ಇದ್ದೀವಿ. ಅದು ಬಿಟ್ರೆ ಇನ್ನು ಇವರು ಮುಂದಕ್ಕೂ ತಗೊಂಡೋಗ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅನುಕೂಲ ಇದೆ, ಬಟ್ ನಡೆಯಲ್ಲ ಅಂತ ಮುಂದೆ ನೀವು ಹೇಳೋದು. ಅನುಕೂಲ ಅಲ್ಲ ಸರ್. ಇವಾಗ ಒಂದು ಬಸ್ ಹತ್ಬೇಕು ಅಂದ್ರೆ ಗಂಡಸ್ರಿಗೆ ಸೀಟೇ ಇರಲ್ಲ ಸರ್. ಹೆಣ್ಮಕ್ಳುಗಳೆಲ್ಲ ಸುಮ್ಮನೆ ಪಾಪ ಎತ್ಕೊಂಡಿರೋರಿಗೆಲ್ಲ ಹಿಂಸೆನೆ. ವಯಸ್ಸಾಗಿರೋರಿಗೆ ಮತ್ತೆ ಸ್ಕೂಲ್ ಒಟ್ಟಾರೆಯಾಗಿ ಬೇಡವಾಗಿತ್ತ ಈ ಯೋಜನೆ? ಬೇಡವಾಗಿತ್ತು ಸರ್. ನಮಗೆ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಲೆಕ್ಕ ಹಾಕೊಂಡ್ರೆ ಇದು ನಮ್ಗೆ ತುಂಬ ಲಾಸ್. ಇವಾಗ ನಾವು ಬಂಡವಾಳ ಹಾಕಿದ್ವಲ್ಲ ಸರ್, ನಾವು ಏನೇನು ಕಟ್ಬೇಕು, ಲೋನ್ಗಳು ಎಲ್ಲ ಕಟ್ಕೊಂಡು ಫ್ಯಾಮಿಲಿ ಹೆಂಗೆ ಸಾಕ್ಬೇಕು ನಾವು, ಅವ್ರಿಗೆ ಗೊತ್ತಾಗಲ್ವ ಅವ್ರಿಗೆ ಎಲ್ಲ ಯೋಚನೆ ಮಾಡೋಕ್ಕಲ್ಲ. ಇಷ್ಟಿಲ್ಲ ಅಂದರೆ ಇಷ್ಟು ಅಂತ ತಿಂಗಳಿಗೆ ಇಷ್ಟು ಅಂತ ಒಂದು ಇವಾಗ ಯಡಿಯೂರಪ್ಪ ಅವಾಗ ಕೊರೋನಾ ಬಂದಾಗ ಕೊಟ್ಟಿದ್ರು ಸರಿನಾ, 5,000 ಸಾವಿರ ಕೊಟ್ಟಿದ್ರು ಸರಿನಾ. ಇವಾಗಲೂ 5,000 ಸಾವಿರ ತಿಂಗಳಿಗೆ ಹಾಕ್ಬಿಟ್ಟು ಫ್ರೀನಾರ ಮಾಡ್ಕೊಳ್ಳಿ, ನಿಲ್ಸ್ಕೊಳ್ಳಾರ ನಿಂತ್ಕೊಳ್ಳಿ, ನಮ್ಗೇನಾಗಬೇಕು? ಇವಾಗ ನಮ್ಮ ಟೈಮ್ ನೋಡಿ ಅಲ್ವಾ, ಇವಾಗ ನಾವು ಓಟ್ ಹಾಕಲ್ವ ಹಂಗಾದ್ರೆ ಅವ್ರಿಗೆ? ನಾವು ಓಟ್ ಹಾಕಲ್ವ, ನಮ್ಗೆ ಹೆಂಡತಿ ಮಕ್ಳು ಇರಲ್ವ ಹಂಗಾದ್ರೆ? ಇವಾಗ ನಾವು ಆಟೋದಲ್ಲಿ ಕೂತ್ಕೊಂಡ್ರೆ ಇವಾಗ ಗೋಪಾಲಯ್ಯ ಇಂಥ ಕ್ಯಾಂಡಿಡೇಟು ಅಂತ ಪಕ್ಕ ಎಲ್ಲರಿಗೂ ಇಡೀ ಒಂದು 10 ಜನ ಕೇಳ್ಕೊಬರ್ತೀವಿ, ಇವನು 20 ಜನ ಕೇಳ್ಕೊಬರ್ತಾರೆ ಸರಿನಾ. ಅದರಿಂದ ಇವಾಗ ಗೋಪಾಲಯ್ಯ ಅವ್ರು ನಮ್ಮ ಟ್ರೀಟ್ ಮಾಡೋದು ಯಾವ ಥರ ಇರುತ್ತೆ ಗೊತ್ತಾ? ಇವಾಗ ಆಟೋದವರಪ್ಪ ನನ್ನ ಮನೆ ಹೇಳಿದ ತಕ್ಷಣ ತೋರಿಸ್ತಾರೆ ಹುಡುಗರು, ಆಟೋದವರು ಅಂದ್ಬಿಟ್ಟು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವ್ರು ಗೊತ್ತಾ? ಆ ಥರ ಇರಬೇಕು MLAಗಳು ಅಂದರೆ. ಇವಾಗ ಇವರು ಹೌದು, ಇವಾಗ ಆ ಥರ ನಮ್ಗೆ ಇವಾಗ ಏನೇ ಫಂಕ್ಷನ್ ಆದರೂ ಎಲ್ಲ ಸಪೋರ್ಟ್ ಚೆನ್ನಾಗಿದೆ ಅವ್ರದ್ದು. ಆ ಥರ ಇರಬೇಕು ಸರ್. ಇವಾಗ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಇವರು ಫ್ರೀ ಮಾಡ್ತೀನಿ, ಅದು ಕೊಟ್ಟಿದ್ದೀನಿ, ಇದು ಕೊಟ್ಟಿದ್ದೀನಿ ಅಂದರೆ ಏನು ಪ್ರಯೋಜನ ಇಲ್ಲ. ಆಟೋದವರಿಂದ ಸುದ್ದಿ ಆಗಬೇಕು ಅಂದರೆ ಆಟೋದ ಹಿಂದೆಗಡೆ ಪೋಸ್ಟ್ ಹಾಕೊಂಡು ಓಡಾಡ್ತೀವಿ ಪ್ರೀತಿ ಇದ್ದರೆ. ಈ ಥರ ಮಾಡಿದ್ರೆ ಯಾರು ಹಾಕೊಂಡು ಓಡಾಡ್ತಾರೆ? ಎಲ್ಲ ಬೈಕೊಂಡು ಓಡಾಡ್ತಾರೆ ಅಷ್ಟೇ. ಸರಿ, ಹಾಗಿದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನಪರವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತೀರಾ? ಫಸ್ಟ್ ಈ ಫ್ರೀ ಇರೋದೆಲ್ಲ ನಿಲ್ಲಿಸ್ಬಿಡ್ಬೇಕು ಸರ್. ಓಕೆ, ಇವಾಗ ಊರ ಕಡೆ 10 kg ಕೊಡ್ತೀನಿ ಅಂದ್ರೆ 5 kg ಕೊಡ್ತಾವ್ರೆ, ಅದರಲ್ಲಿ 3 kg ಅಕ್ಕಿ ಕೊಡ್ತಾವ್ರೆ, 2 kg ರಾಗಿ ಕೊಡ್ತಾವ್ರೆ ಅಷ್ಟೇ. ಇವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ. ಅಲ್ಲ, ಫ್ರೀ ಕೊಡ್ತಾವ್ರೆ ಅಂದರೆ ಯಾರ ಮನೆಯಿಂದ ಏನು ಕೊಡ್ತಾ ಇಲ್ವಲ್ಲ. ನಮ್ಮ ದುಡ್ಡು ಇವಾಗ ನಮ್ಮ ಟ್ಯಾಕ್ಸ್ ನಮ್ಮ ಮೇಲೆ ತಲೆ ಮೇಲೆ ಹಾಕ್ಬಿಟ್ಟೆ ಅವ್ರು ಕೊಡ್ತಾ ಇರೋದು ಅಷ್ಟೇ. ಇನ್ನೇನು ಬೇರೆ ಇನ್ನೇನು ಕೊಡ್ತಾ ಇಲ್ಲ ಅವರು. ಅದ್ರಲ್ಲಿ ಮಾಡ್ರೆ ಅಲ್ಲೇ ಲಾಸು ಅಂತವ್ರೆ, ಅದನ್ನೇನು ಹೇಳೋದು. ಓಕೆ. ಎಸ್ ವೀಕ್ಷಕರೇ, ಇದಾಗಿತ್ತು ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೆಯೇ ರಾಜ್ಯ ಸರ್ಕಾರದ ಬಗ್ಗೆ, ಹಾಗೆಯೇ ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ ಜನರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.